ಹಾಕಂಗಿಲ್ಲ ಅಂತ ಗೊತ್ತಾನೆ ಯಾಕೆ ಆಗ್ತಿದೆ ಗಾಡಿಗೆ? ಡ್ಯೂಟಿ ಬಂತು ಹಾಕಿದ್ದೀನಿ ಅಣ್ಣ. ಯಾಕೆ ಆಗ್ತೀಯ? ಗೌರ್ಮೆಂಟ್ ಇಂದ ಪರ್ಮಿಷನ್ ಆಯ್ತಾ ನಿನ್ಗೆ? ಜನರ ಲಂಚ ಅನ್ನೋ ಭೂತ ನಗುತ್ತಿರುವರು ಇವರಲ್ಲ. ನೀವು 1000 ರೂಪಾಯಿ ದುಡಿದ್ರು ಇನ್ನು 9,000 ನೀವು ಕೈಯಿಂದ ಹಾಕಿ ಕಟ್ಟಬೇಕಾಗತ್ತೆ. ಅಲ್ಲ ಸ್ನೇಹಿತರೆಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಈ ವಿಡಿಯೋದಲ್ಲಿ ಏನಪ್ಪ ವಿಷಯ ಅಂದರೆ, ಆಟೋ ಡ್ರೈವರ್ಸ್ಗೆ ತುಂಬ ಬೇಜಾರಾದ ವಿಷಯ ಈ ವಿಡಿಯೋದಲ್ಲಿರುತ್ತೆ. ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಇವಾಗ ಆಟೋದಲ್ಲಿ ನಾವೇನಾದರೂ ಐಟಮ್ ಹಾಕ್ಕೊಂಡು ಹೋದರೆ ಗಾಡಿಗಳು ಇಟ್ಕೊಂಡು ವಿಡಿಯೋದು ಮಾಡೋದಾಗಲಿ, ಆರ್ ಟಿ ಒದವ್ರು ಇಟ್ಕೊಂಡು ಫೈನ್ ಹಾಕೋದಾಗಲಿ ಬೈತೆ ನನ್ನ ಹತ್ರ. ಪ್ಲೇ ಮಾಡ್ತೀನಿ. ಎಂತ ಜನರಿದ್ದಾರ? ಹಲೋ ಸರ್. ಅದೇನೇ ಇವಾಗ ಜಾಸ್ತಿ ಜನ ಬಂದ್ಬಿಟ್ಟು ಫೋಟೋರ್ ಮಾಡ್ತಾವ್ರಂತೆ ಆಟೋದಲ್ಲಿ. ಅದು ನನಗೆ ಹೇಳಿದ್ದು, ಬಟ್ ಎಷ್ಟು ನಿಜನೋ ಎಷ್ಟು ಸುಳ್ಳು ಗೊತ್ತಿಲ್ಲ. ನಾನು ಮಾಡಿರೋದ್ರಲ್ಲಿ ಬಂದ್ಬಿಟ್ಟು ರ್ಯಾಪಿಡೋದಲ್ಲೂ ಪಾರ್ಸಲ್ ಕೊಡ್ತಾನೆ ಆಟೋಗೆ. ಇವಾಗ ಅದು ಮಾಡೋಂಗಿಲ್ವಂತೆ. ರ್ಯಾಪಿಡೋದಲ್ಲಿ ಆಗಿರಲಿ ಯಾವುದೇ ಆಗಿರಲಿ, ಹಂಗೆ ನಾವು ಕಸ್ಟಮರ್ ಯಾರಾದರೂ ಬಂದು ಪಾರ್ಸಲ್ ಐತೆ ಅಂದ್ರೂ ಮಾಡಬಾರ್ದಂತೆ. ಅದು ಬಂದ್ಬಿಟ್ಟು ಏನಾಯ್ತೋ ಅದು ಗೂಡ್ಸ್ ವೆಹಿಕಲಲ್ಲೇ ಮಾಡಬೇಕು ಅಂತೇಳಿ ಇವಾಗ ಹೇಳ್ತಾವ್ರೆ. ಇವಾಗ ಬಂದಿರೋ ವಿಷಯ ಇದೇನೆ. ಇವಾಗ ಇದು ಹೆವಿ ಟ್ರೆಂಡ್ ಆಗ್ತೈತೆ. ಆಟೋದಲ್ಲಿ ಏನಕ್ಕೆ ನೀವು ಐಟಮ್ ಹಾಕ್ತೀರಾ, ಏನಕ್ಕೆ ಓಡಿಸ್ತೀರಾ ಹಾಕ್ಕೊಂಡು ಅಂತ ಕೇಳ್ತಾವ್ರೆ. ಇವಾಗ ನಾನು ರ್ಯಾಪಿಡೋ ಕ್ಯಾಪ್ಟನಾಗಿ ನಾನೇ ಹೇಳ್ತೀನಿ, ರ್ಯಾಪಿಡೋದಲ್ಲೇ ಪಾರ್ಸಲ್ ಬೀಳ್ತಾಯಿತ್ತು. ಮತ್ತು ಓಲಾದಲ್ಲಿ ಇಲ್ಲ, ಊಬರಲ್ಲಿ ಊಬರಲ್ಲೂ ಬೀಳ್ತಾಯಿತ್ತು. ರ್ಯಾಪಿಡೋದಲ್ಲಿ ಪಾರ್ಸಲ್ ಕೊಡ್ತಾವನೆ. ರ್ಯಾಪಿಡೋದಲ್ಲಿ ಯಾಕಂದರೆ ಪಾರ್ಸಲ್ ಕೊಟ್ಟರೆ ಕಿಲೋಮೀಟ್ರಿಗೆ 30 ರೂಪಾಯಿ ಮೇಲೆ ಕೊಡ್ತಾನೆ. ಅದರಿಂದ ನಾವು ಪಾರ್ಸಲ್ ಎತ್ಕೊಂಡು ನಾನು ಮಾಡ್ತಾಯಿದ್ದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ನಾನು ಮಾಡ್ತಾಯಿದ್ದೆ. ಬಟ್ ಇವಾಗ ಬಂದ್ಬಿಟ್ಟು ಇನ್ಮೇಲೆಯಿಂದ ನಾವು ರ್ಯಾಪಿಡೋದಲ್ಲಿ ಐಟಮ್ ಆಗಲಿ, ಯಾವುದೇ ಆಗಲಿ, ಪೋಟರ್ ಆಗಲಿ, ಯಾವುದೇ ಆಗಿರಲಿ, ನೀವು ಮನೆಗಾದ್ರೂ ನೀವು ಆಟೋದಲ್ಲಿ ಏನೇ ಐಟಮ್ ಹಾಕ್ಕೊಬರ್ಬಾರ್ದು. ಐಟಮ್ ಒಂದು ಚಿಕ್ಕದೊಂದು ವಿಂಡೋ ಎರಡು ಎತ್ಕೊಬರ್ತಾರೆ, ಅದು ಈಚೆನೂ ಬರೋಲ್ಲ, ಕರೆಕ್ಟಾಗಿ ಆಟೋ ಒಳಗಡೆನೇ ಇರುತ್ತೆ. ಅದಕ್ಕೂ ಒಬ್ಬನು ವೀಡಿಯೋ ಮಾಡ್ಬಿಟ್ಟು ಕೇಳ್ತಾನೆ, ಏನಕ್ಕೆ ಎತ್ಕೊಬರ್ತಾಯಿದ್ದೀರಾ, ಏನಕ್ಕೆ ನೀವು ಪಾರ್ಸಲ್ ಮಾಡ್ತಾಯಿದ್ದೀರಾ ಅಂತೇಳ್ಬಿಟ್ಟು. ಅವ್ರು ಹೇಳೋದು ನಿಜನೇ, ಬಟ್ ಅವ್ರಿಗೂ ದೊಡ್ಡ ಗಾಡಿಗೆ ಅವ್ರಿಗೂ ಬಾಡಿಗೆ ಬೇಕು, ಅದು ಇರುತ್ತೆ. ಹೇಳೋದ ಪ್ರಕಾರದಿಂದ ಯೋಚನೆ ಮಾಡಿದ್ರೆ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಬಟ್ ನಮ್ಮ ಕಡೆಯಿಂದ ಥಿಂಕ್ ಮಾಡಿದ್ರೆ ನಮಗೂ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ನಾನು ಹೇಳೋದೇನರಿಂದ ಅಂದರೆ, ಇವಾಗ ಪೀಕ್ ಟೈಮಲ್ಲಿ ಆರ್ಡ್ರ್ ಮಾತ್ರ ಮಾಡೋಕ್ಕಾಗತ್ತೆ. ಯಾಕಂದರೆ ಪೀಕ್ ಟೈಮ್ ಅಂದರೆ ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆ, ಇಲ್ಲ 11 ಗಂಟೆ 12 ಗಂಟೆವರೆಗೂ ಅಷ್ಟೇ ಆರ್ಡ್ರು. ಆಮೇಲೆ ಸಂಜೆ ಬಂದ್ಬಿಟ್ಟು ಒಂದು 3 ಗಂಟೆಯಿಂದ ಒಂದು 6 ಗಂಟೆ 7 ಗಂಟೆ ಅಷ್ಟೇ. ಇನ್ನು ಸೆಂಟ್ರಲ್ಲಿ ಏನು ಐಟಮ್ ಏನೂ ನಾವು ಮಾಡೋಕ್ಕಾಗಲ್ಲ, ಡ್ಯೂಟಿ ಇರಲ್ಲ. ಆ ಟೈಮಲ್ಲಿ ಪಾರ್ಸಲ್ ಕೊಡ್ತಾಯಿದ್ದಿದ್ದು, ಪಾರ್ಸಲ್ ನಾವು ಆರ್ಡ್ರ್ ಮಾಡ್ತಾಯಿದ್ದಿದ್ದು. ಇವಾಗ ಅದು ಮಾಡಬಾರ್ದಂತೆ. ಇವಾಗ ಏನಾಯಿತು ಅದು ಬಂದ್ಬಿಟ್ಟು ನಾವು ಇದರಲ್ಲಿ ಪ್ಯಾಸೆಂಜರ್ ಮಾತ್ರ ಓಡಿಸ್ಬೇಕು. ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ, ಫುಲ್ ಡಾಕ್ಯುಮೆಂಟು ಎಲ್ಲ ಪಕ್ಕ ಇಟ್ಕೊಂಡಿರಿ, ಎಲ್ಲ ಯಾವುದಕ್ಕೂ ಸುಮ್ಮನೆ ಯಾಕೆ ಅಂತೇಳಿ. ಇವಾಗ ಆ ಥರನೇ ಆಗ್ಬಿಟ್ಟೈತೆ. ಎಲ್ಲ ನೀವು ಡಾಕ್ಯುಮೆಂಟ್ ಪಕ್ಕ ಇಟ್ಕೊಂಡಿರಿ. ಮತ್ತು ಈ ಥರ ಇವಾಗ ಪಾರ್ಸಲ್ ಏನೇ ಐಟಮ್ ಆದರೂ ಎತ್ಕೊಂಡು ಹೋಗ್ಬಾರ್ದಂತೆ. ಇದೊಂದು ನಿಮ್ಮ ಹತ್ರ ಹೇಳ್ಬೇಕಾಗಿತ್ತು, ಅದಕ್ಕೆ ನಾನು ವೀಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡ್ತಾಯಿದ್ದು. ಆ ವೀಡಿಯೋಗಳು ಬೇಕಾದರೆ ನಾನು ಹಾಕ್ತೀನಿ, ನೋಡ್ಕೊಳ್ಳಿ ಯಾವ ಥರ ಐತೆ ಏನಂತ. ಅದ್ರ ಬಗ್ಗೆ ನೀವೇನಂತೀರ ಒಂದು ಕಮೆಂಟ್ ಹಾಕಿರೆ. ಈ ವಿಡಿಯೋ ಲೆಂತ್ ಇರಲ್ಲ, ಶಾರ್ಟ್ ವೀಡಿಯೋ ಆಗಿರುತ್ತೆ. ಇದರಲ್ಲಿ ಇಷ್ಟೊಂದು ಡೀಟೇಲ್ ಹೇಳ್ಬೇಕು ಅಂತೇಳಿ ನಾನು ಮಾಡ್ತಾಯಿದ್ದೆ. ಯಾಕಂದರೆ ಇವಾಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡವ್ರೆ. ಅದರಿಂದ ಇವಾಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡೋರು ವೀಡಿಯೋ ಮಾಡ್ಬಿಟ್ಟು ಈ ಥರ ಹೇಳ್ತಾವ್ರೆ, ಈ ಥರ ಗೂಡ್ಸ್ ವೆಹಿಕಲ್ ಆಗಿ ಪಾರ್ಸಲ್ ಮಾಡ್ತಾವ್ರೆ, ಅದು ಮಾಡ್ತಾವ್ರೆ, ಇದು ಮಾಡ್ತಾವ್ರೆ ಅಂತೇಳಿ. ಅದಕ್ಕೆ ಆದಷ್ಟು ನೀವು ಪಾರ್ಸಲ್ ಡ್ಯೂಟಿ ಎಷ್ಟೇ ಕೊಡಲಿ, ಯಾವುದೇ ಕೊಡಲಿ, ಯಾರೇ ಕೊಡಲಿ, ಎತ್ಕೊಂಡು ಹೋಗಬೇಡಿ. ನೀವೇನಾಯಿತು ಪ್ಯಾಸೆಂಜರ್ ಡ್ಯೂಟಿ ಆರಾಮಾಗಿ ಮಾಡ್ಕೊಂಡಿರಿ. ಸುಮ್ಮನೆ ಯಾಕಪ್ಪ 200 ರೂಪಾಯಿ ಆಸೆ ಬಿದ್ದು ದುಡಿದ ಮೇಲೆ 10,000 ಫೈನ್ ಕಟ್ಟಬೇಕಾಗತ್ತೆ. ಒಂದು ಆಟೋದು ಫೈನ್ ಹಾಕವ್ರೆ 10,000. ಅದು ನಾನು ನಿಮಗೆ ತೋರಿಸ್ತೀನಿ, ನೋಡ್ಬೋದು ವಿಡಿಯೋ. ಈ ಥರ ಇರುತ್ತೆ. ನೀವು 100 ರೂಪಾಯಿ 200 ರೂಪಾಯಿ ಆಸೆ ಬಿದ್ದು ಹೋದರೆ 10,000 20,000 ನೀವು ಕೈಯಿಂದ ಹಾಕಿ ಕಟ್ಟಬೇಕಾಗತ್ತೆ. ಅದಕ್ಕೇ ಆದಷ್ಟು ನೀವು ಪಾರ್ಸಲ್ ಡ್ಯೂಟಿ ಮಾಡೋಕ್ಕೆ ಹೋಗ್ಬೇಡಿ. ಏನಾಯಿತು ನೀವು ಕಸ್ಟಮರ್ ಬಂದರೆ ಪಿಕ್ ಮಾಡಿ ಡ್ರಾಪ್ ಮಾಡಿ, ಆ ಥರ ಮಾಡಿ. ಯಾವುದೇ ಕಾರಣಕ್ಕೂ ಐಟಮ್ ಹಾಕ್ಕೊಂಡು ಹೋಗ್ಬೇಡಿ. 200 ರೂಪಾಯಿ ಕೊಡಲಿ 1000 ರೂಪಾಯಿ ಕೊಡಲಿ, ಹಾಕ್ಕೊಂಡು ಹೋಗೋಕ್ಕೆ ಹೋಗ್ಬೇಡಿ. ಯಾಕಂದರೆ ನೀವು 1000 ರೂಪಾಯಿ ದುಡಿದ್ರೂ ಇನ್ನು 9,000 ನೀವು ಕೈಯಿಂದ ಹಾಕಿ ಕಟ್ಟಬೇಕಾಗತ್ತೆ, ಇಟ್ಕೊಂಡ್ರೆ ಆರ್ ಟಿ ಒದವರು. ಅದಕ್ಕೇ ಕಾಕಿ ಶರ್ಟ್ ಹಾಕ್ಕೊಳ್ಳಿ, ಡಾಕ್ಯುಮೆಂಟ್ ಇಟ್ಕೊಳ್ಳಿ, ಇಲ್ಲ ಡಾಕ್ಯುಮೆಂಟ್ ಇಟ್ಕೊಂಡು ಕಾಕಿ ಶರ್ಟ್ ಹಾಕ್ಕೊಂಡು ನಿಮ್ಮ ಡ್ಯೂಟಿ ಏನಾಯಿತು ನೀವು ಮಾಡ್ಕೊಂಡು ಹೋಗಿ. 10 ರೂಪಾಯಿಗೆ ಆಸೆ ಬಿತ್ತು 10,000 ಕೈಗೆ ಬಂದಾಗ ಕೊಡಬೇಕಾಗತ್ತೆ. ಆ ಥರ ಇರುತ್ತೆ ಸಿಚುವೇಶನು. ಆದಷ್ಟು ನೀವು ಪ್ಯಾಸೆಂಜರ್ ಮಾತ್ರ ಕರ್ಕೊಂಡೋಗಿ, ಐಟಮ್ ಯಾವುದೇ ಕಾರಣಕ್ಕೂ ಹಾಕ್ಬೇಡಿ. ಅವರೇ ಬರ್ತೀನಿ ಐಟಮ್ ಹಾಕಿ ಅಂದ್ರೂ ಐಟಮ್ ಹಾಕಕ್ಕೆ ಹೋಗ್ಬೇಡಿ. ಈ ಥರ ಸೀನ್ಗಳು ಇವಾಗ ನಡೀತೈತೆ. ಇನ್ನು ಏನೇನಾಗುತ್ತೋ ನೋಡೋಣ. ಇನ್ನು ಏನಾದರೂ ಅಪ್ಡೇಟ್ ಬಂದರೆ ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸರಿ, ನಾನು ಇಷ್ಟು ಹೇಳ್ತಾ ವೀಡಿಯೋ ಮುಗಿಸ್ತೀನಿ. ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್. ಹಾಕಂಗಿಲ್ಲ ಅಂತ ಗೊತ್ತಾನೆ ಯಾಕೆ ಆಗ್ತಿದೆ ಗಾಡಿಗೆ? ಡ್ಯೂಟಿ ಬಂತು ಹಾಕಿದ್ದೀನಿ ಅಣ್ಣ. ಯಾಕೆ ಆಗ್ತೀಯ? ಗೌರ್ಮೆಂಟ್ ಇಂದ ಪರ್ಮಿಷನ್ ಆಯ್ತಾ ನಿನ್ಗೆ? ಯಾಕೆ ಆಗ್ತಾ ಇದೆಯಾ? ಅವ್ನು ಯಾಕೆ ಬಿಟ್ಟ ಹೆಲ್ಕ ನನ್ನ ಮಗನ್ ಬಿಟ್ಟಾಕು. ನೀನು ಹೊಟ್ಟೆ ಅನ್ನ ತಾನೇ ತಿನ್ನೋದು, ನೀನು ಮತ್ತೆ ಅನ್ನ ಮಾತ್ರ ತಿನ್ಬೇಕು.
ಈಗ ಬೈಕ್ ಟ್ಯಾಕ್ಸಿ ಬಂದಾಗ ನೀವೆಲ್ಲ ಎಷ್ಟು ಹೋರಾಡಿದ್ರಿ, ಹೊಡಿಯಕ್ಕೆಲ್ಲ ಹೋದ್ರಿ. ಇವಾಗ ನೀವು ಗೂಡ್ಸ್ ಹೊಡಿಬೇಕಾದ್ರೆ ನಾವೇನ್ ಮಾಡ್ಬೇಕು ಇವಾಗ? ಏನ್ ಮಾಡೋಕ್ಕಾಗಲ್ಲ ನಾವು. ಈಗ ನೋಡು, ನಾನು ಈಗ ಸುಳ್ಳು ಹೇಳಲ್ಲ, ಬೆಳಗ್ಗೆಯಿಂದ 600 ರೂಪಾಯಿ ಮಾಡ್ಕೊಂಡ್ ಕೂತಿದ್ದೀನಿ. 5 ಲಕ್ಷ ರೂಪಾಯಿ ಗಾಡಿ ಅದು. ಎಲ್ಲೋಗ ನಾನು ಏನ್ ಮಾಡೋಣ ನಾವು ರಾಪಿಡೋ ಏನ್ ಮಾಡೋದಲ್ಲ ಅಣ್ಣ. ಈಗ ನೀವು ಅರ್ಥ ಮಾಡ್ಬೇಕು. ಈಗ 5 ಲಕ್ಷ ರೂಪಾಯಿ ಗಾಡಿ ನಾನು ಲೋನ್ ಕಟ್ಕೊಂಡು ಇನ್ಸೂರೆನ್ಸ್ ಕಟ್ಕೊಂಡು ನಾನು ಎಲ್ಲೋಗನ? ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬತ್ತಿದಂಗೆ ಎಲ್ಲಾರ್ಗು ಹೊಡೆದ್ರಿ, ಏನೇನೋ ಮಾಡಿದ್ರಿ. ನಾವು ಹೊಡೆದಿಲ್ಲ ಕಣ. ಈಗ ಆಟೋದವರೇ ಹೊಡೆದೋರ್ತಾನೆ ಪ್ಯಾಸೆಂಜರ್ ಗಾಡಿಯವರು. ಲಂಚ ಅನ್ನೋ ಭೂತ ಬಟ್ಟೆಯ ಕಟ್ಟ